ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ಗಣಿತ ಪಾಠದಲ್ಲಿ ತ್ರಿಭುಜಗಳು ಎಂಬ ಪಾಠಕ್ಕೆ ನಿಮಗೆಲ್ಲ ಹಾರ್ದಿಕ ಸುಸ್ವಾಗತ. ಇಂಗ್ಲೀಷಲ್ಲಿ ತ್ರಿಭುಜಕ್ಕೆ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಇದು ಒಂದು ರೀತಿ ಆಕೃತಿ ಅಂದರೆ 2 ಡೈಮೆನ್ಷನಲ್, ಉದ್ದ ಅಗಲ ಒಂದೇ ಸಮತಲಿರ್ತಕ್ಕಂಥವುಗಳಿಗೆ ಆಕೃತಿಗಳು ಅಂತ ಕರೀತಾರೆ. ರೇಖಾಗಣಿತದಲ್ಲಿ ನಾವು ಮುಖ್ಯವಾಗಿ ಆಕೃತಿಗಳ ಬಗ್ಗೆ, ಘನಾಕೃತಿಗಳ ಬಗ್ಗೆ ನಾವು ವಿಶೇಷವಾಗಿ ಕಲಿತೀವಿ. ಪ್ರಸಿದ್ಧವಾಗಿರ್ತಕ್ಕಂಥ ರೇಖಾಗಣಿತಜ್ಞರು ಥೇಲ್ಸ್, ಪೈಥಾಗರಸ್, ಅಪಲೋನಿಯಸ್. ನಮ್ಮ ದೇಶ ತಗೊಳ್ಳೋದಾದರೆ ಭಾಸ್ಕರಾಚಾರ್ಯ, ಬೋಧಾನ್ಯ, ಇವರೆಲ್ಲ ಪ್ರಸಿದ್ಧರಾದ ಗಣಿತಶಾಸ್ತ್ರಜ್ಞರು. ಇವರು ನಮ್ಮ ಗಣಿತಶಾಸ್ತ್ರಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಈ ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮೂಲಭೂತವಾದ ವಿಷಯಗಳನ್ನ ತಿಳ್ಕೊಳ್ಳೋಣಂತೆ. ನಿಮಗೆಲ್ಲ ಹಾರ್ದಿಕವಾದ ಸುಸ್ವಾಗತ. ಎಲ್ಲರೂ ಕೂಡ ಪುಸ್ತಕ, ಪೆನ್ನು, ಜಾಮಿಟ್ರಿ ಬಾಕ್ಸ್ ರೆಡಿಯಾಗಿ ಇಟ್ಕೊಳ್ಳಿ. ಗಮನ ಕೊಟ್ಟು ಕೇಳ್ತೀರಿ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ನೋಡಬೇಕಾದ್ದು ಈ ರೇಖಾಗಣಿತದಲ್ಲಿ ತ್ರಿಭುಜಗಳು ಈಗಾಗಲೇ ತಿಳ್ಕೊಂಡ ವಿಷಯ. 3 ಬಾಹುಗಳಿಂದ ಆವೃತವಾದ ಸಮತಲಾಕೃತಿ. 3 ಬಾಹುಗಳಿರ್ತವೆ ಇದರಲ್ಲಿ. ನೋಡಿ, ಚಿತ್ರ ನೋಡಿ ಗೊತ್ತಾಗತ್ತೆ ನಿಮಗೆ. ಅದರಲ್ಲಿ ಬಾಹುಗನುಸಾರವಾಗಿ 3 ವಿಧ. ಒಂದನೇದು ಸಮಬಾಹು ತ್ರಿಭುಜ, ಅಂದರೆ 3 ಬಾಹುಗಳು ಸಮ ಇರುತ್ತೆ. ಬಾಹುಗಳು ಸಮ ಆದಾಗ ಕೋನಗಳು ಸಮ ಆಗುತ್ತೆ. ಇನ್ನೊಂದು ಸಮದ್ವಿಬಾಹು ತ್ರಿಭುಜ. ದ್ವಿ ಅಂದರೆ 2 ಅಂತ. 2 ಬಾಹು ಸಮ ಇರುತ್ತೆ, 3ನೇ ಬಾಹು ಅಸಮವಾಗಿರುತ್ತೆ. 3ನೇದು ಅಸಮಬಾಹು ತ್ರಿಭುಜ, ಅಂದರೆ 3 ಬಾಹುಗಳು ಕೂಡ ಉದ್ದದಲ್ಲಿ ವ್ಯತ್ಯಾಸ ಇರುತ್ತೆ. ಇದು ನೀವು ತ್ರಿಭುಜದ ಬಗ್ಗೆ ಈಗಾಗಲೇ ನೋಡಿರ್ತಕ್ಕಂಥ ವಿಷಯ. ಒಂದು ತ್ರಿಭುಜ ಅಂದಾಗ 3 ಬಾಹು, 3 ಕೋನ, 3 ಶೃಂಗಬಿಂದುಗಳು ಅಂತಾರೆ. 2 ರೇಖಾಖಂಡ ಸೇರುವ ಜಾಗಕ್ಕೆ ಶೃಂಗಬಿಂದು ಅಂತ ಹೆಸರು. ನೋಡಿ, ಅಲ್ಲಿ ಅದಕ್ಕೆ ಹೆಸರು ಕೊಡ್ಬೋದು. ABC ಅಂತ, PQR XYZ ಅಂತ ಹೆಸರು ಕೊಡ್ಬೋದು ಅಲ್ವಾ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರುವಂಥದ್ದು, ಒಂದು ತ್ರಿಕೋನ 3 ಕೋನ ಮೊತ್ತ ಎಷ್ಟು? 180 ಡಿಗ್ರಿ, ಅಥವಾ 2 ಲಂಬಕೋನ ಅಂತ ಹೇಳ್ತಾರೆ ಅಲ್ವಾ. ಆ ವಿಷಯ ಕೂಡ ನೋಡಿದ್ದೀರಾ. ಇವಾಗ ಕೋನಕ್ಕೆ ಸರಿಯಾಗಿ 3 ವಿಧ ಯಾವುದು ನೋಡೋಣ. ಒಂದನೇದು ಲಘು ಕೋನ ತ್ರಿಭುಜ. ಕೋನಗಳಲ್ಲಿ ಇರೋ ವಿಧಗಳು ನಿಮಗೆ ಆಗಲೇ ಗೊತ್ತಿದೆ, ಒಮ್ಮೆ ಜ್ಞಾಪಿಸೋಣಂತೆ. ಯಾವುದೇ ಕೋನದ ಅಳತೆ 0 ಡಿಗ್ರಿಗಿಂತ ಜಾಸ್ತಿ ಇದ್ದು 90 ಡಿಗ್ರಿ ಒಳಗಡೆ ಇದ್ದರೆ ಅದಕ್ಕೇನಂತಾರೆ? ಲಘು ಕೋನ ಅಂತ ಕರೀತಾರೆ. ಯಾವುದೇ ಕೋನದ ಅಳತೆ 90 ಡಿಗ್ರಿ ಸಮನಾಗಿದ್ದರೆ ಅದಕ್ಕೇನಂತಾರೆ? ಲಂಬಕೋನ ಅಂತ ಕರೀತಾರೆ. ಯಾವುದೇ ಕೋನದ ಅಳತೆ 90ಕ್ಕಿಂತ ಹೆಚ್ಚಾಗಿ 180 ಕಮ್ಮಿ ಇದ್ದರೆ ಅದಕ್ಕೇನಂತಾರೆ? ವಿಶಾಲ ಕೋನ ಅಂತ ಕರೀತಾರೆ. ಯಾವುದೇ ಕೋನದ ಅಳತೆ 180 ಡಿಗ್ರಿ ಸಮನಾಗಿದ್ದರೆ ಅದಕ್ಕೇನಂತಾರೆ? ಸರಳ ಕೋನ ಅಂತಾರೆ. ಇನ್ನು ಯಾವ ಕೋನದ ಅಳತೆ 180ಕ್ಕಿಂತ ಹೆಚ್ಚಾಗಿದ್ದು 360ಕ್ಕಿಂತ ಕಮ್ಮಿ ಇರುತ್ತದೋ ಅದನ್ನು ಸರಳಾಧಿಕ ಕೋನ ಅಂತ ಕರೀತಾರೆ. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರೀತಾರೆ ಅಲ್ವಾ. ಈ ಕೋನದ ಬಗ್ಗೆ ನೀವು 5ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ, 5, 6ರಲ್ಲಿ. ಆಮೇಲೆ ತ್ರಿಭುಜಗಳ ಬಗ್ಗೆ ಕೂಡ 7ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಒಮ್ಮೆ ಜ್ಞಾಪಿಸೋಣ ಅಷ್ಟೇ. ಒಂದನೇದಾಗಿ ಲಘು ಕೋನ ತ್ರಿಭುಜ ಅಂದ್ರೇನು? ಪ್ರತಿ ಕೋನವು ಕೂಡ 90 ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂತ. ಆದರೆ ಆ 3ರ ಮೊತ್ತ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಅಂದ್ರೆ ಜಾಸ್ತಿ ಇರೋಂಗಿಲ್ಲ, ಕಡಿಮೆ ಇರೋಂಗಿಲ್ಲ ಅಲ್ವಾ. ಎರಡನೇದು ಲಂಬ ಕೋನ ತ್ರಿಭುಜ, 90 ಡಿಗ್ರಿ. ಒಂದು ಕೋನ 90 ಡಿಗ್ರಿ ಆದರೆ ಉಳಿದೆರಡು ಕೋನ ಮೊತ್ತ ಎಷ್ಟಾಗಬೇಕು? ಅದು 90 ಆಗಬೇಕಲ್ವಾ. ಅದಕ್ಕೇನು ಕರೀತಾರೆ ಗೊತ್ತಾ? ಲಂಬ ಕೋನ ಪೂರಕಗಳು ಅಂತ ಕರೀತಾರೆ. ಒಂದು ಕೋನ 90 ಡಿಗ್ರಿ, ಉಳಿದೆರಡು ಕೋನಗಳು 90 ಡಿಗ್ರಿ ಆದಾಗ ಒಟ್ಟು ಮೊತ್ತ 180 ಡಿಗ್ರಿ ಆಗುತ್ತೆ ಅಲ್ವಾ. ಮೂರನೇದು ವಿಶಾಲ ಕೋನ ತ್ರಿಭುಜ,
ಅಂದರೆ ಒಂದು ಕೋನದ ಅಳತೆ 90ಕ್ಕಿಂತ ಜಾಸ್ತಿ ಇದೆ ನೋಡಿ, ಚಿತ್ರ ನೋಡಿ. ಆಮೇಲೆ ಅದು 90ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಉಳಿದ 2 ಕೋನಗಳು ಲಘು ಕೋನ ಆಗಿರ್ತದೆ. ಆದರೆ 3 ಕೋನ ಮೊತ್ತ ಎಷ್ಟಿರಬೇಕು? 180 ಡಿಗ್ರಿನೇ ಇರಬೇಕು. ಸರಿನಾ? ಒಟ್ಟು 6 ಬಗೆಯ ತ್ರಿಭುಜಗಳು, 3 ಬಾಹುಗಳು ಸರಿಯಾಗಿ 3 ಕೋನಗಳು ಸರಿಯಾಗಿ ಒಟ್ಟು 6 ರೀತಿಯ ತ್ರಿಭುಜಗಳನ್ನು ನಾವು ನೋಡಿದ್ದೀವಿ. ಇವಾಗ ಇನ್ನೂ ಕೆಲವು ವಿಷಯ ತಿಳ್ಕೊಳ್ಬೇಕು. ಕೋನಗಳು ಮತ್ತು ಬಾಹುಗಳಿಗೆ ಸಂಬಂಧಿಸಿದ ಮುಖ್ಯ ಅಂಶಗಳು. ಒಂದನಿಗಾಗಲೇ ನಿಮಗೆ ಹೇಳಿದೆ, 3 ಕೋನಗಳ ಮೊತ್ತ 180 ಡಿಗ್ರಿ ಅಥವಾ 2 ಲಂಬ ಕೋನ ಅಂತ ಹೇಳ್ಬಿಟ್ಟು. ಎರಡನೇ ವಿಚಾರ ನೀವು ಕಲ್ತಿದ್ದೀರಾ 8ನೇ ಕ್ಲಾಸಲ್ಲಿ. ಒಂದು ಬಾಹುವನ್ನು ವರ್ಧಿಸಿದಾಗ ತ್ರಿಭುಜದಲ್ಲಿ ಉಂಟಾಗುವ ಬಾಹ್ಯ ಕೋನವು ಅಂತರಾವಿಯು ಕೋನಗಳ ಮೊತ್ತಕ್ಕೆ ಸಮ ಅಂತ ಹೇಳ್ಬಿಟ್ಟು. ನೋಡಿ ಚಿತ್ರ ನೋಡಿ, ತ್ರಿಭುಜ ಎ ಬಿ ಸಿ ಇದೆ, ಅಲ್ಲಿ ಬಿ ಸಿ ಬಾಹುವನ್ನು ಡಿ ವರ್ಧಿಸಿದೆ. ಆವಾಗ ಒಂದು ಹೊರಕೋನ ಉಂಟಾಗುತ್ತೆ. ಅದರ ಹೆಸರೇನು ನೋಡಿ? ಹೊರಕೋನ ಬರುತ್ತೆ, ಅದರ ಹೆಸರು ಎ ಸಿ ಡಿ ಅಂತ. ಆ ಹೊರಕೋನವು ಅಂತರ ಅಭಿಮುಖ ಕೋನಗಳ ಮೊತ್ತ. ಹಂಗಂದ್ರೆ ಯಾವುದು? ಬಿ ಎ ಸಿ ಮತ್ತು ಎ ಬಿ ಸಿ ಅವುಗಳ ಮೊತ್ತಕ್ಕೆ ಸಮ. ಅಥವಾ ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಎ ಸಿ ಡಿ. ಹಂಗಂದ್ರೆ ಏನು? ಉದಾಹರಣೆಗೆ ಎ ಅನ್ನು 60 ಅಂತ ತಗೊಳ್ಳಿ, ಬಿ ಅನ್ನು 70 ಅಂತ ತಗೊಳ್ಳಿ. 60 70 ಕೂಡಿಸಿ ಎಷ್ಟಾಗುತ್ತೆ? 130 ಆಗುತ್ತಲ್ವಾ? ಸೊ ಎ ಸಿ ಡಿ ಎಷ್ಟಾಗಬೇಕಾಗ 130 ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಅಥವಾ ಎ 50 ಬಿ 70 ಅಂತ ತಿಳ್ಕೊಳ್ಳಿ. 50 70 ಒಟ್ಟು ಕೂಡಿಸಿ ಎಷ್ಟು ಬರ್ತದೆ? 120 ಆಗುತ್ತೆ ಅಲ್ವಾ? ಕೋನ ಎ ಸಿ ಡಿ ಎಷ್ಟಾಗಬೇಕಾಗ 120 ಆಗಬೇಕು. ಎ ಸಿ ಡಿ 120 ಆದರೆ ಎ ಸಿ ಬಿ ಎಷ್ಟಾಗಬೇಕು? 180 ಮೈನಸ್ 120 ಅಂದರೆ ಎಷ್ಟಾಗುತ್ತೆ? 60 ಡಿಗ್ರಿ. ಅದು ತಿಳ್ಕೊಬೇಕು. ಯಾಕೆಂದರೆ ಅಲ್ಲಿ ಸಿ ಯಲ್ಲಿ 2 ಕೋನ ಬರ್ತದೆ, ಒಂದು ವಿಶಾಲ ಕೋನ, ಒಂದು ಲಘು ಕೋನ. 2 ಒಟ್ಟು ಕೂಡಿಸಿ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕಲ್ವಾ? ಅದಕ್ಕೇನಂತಾರೆ? ಸರಳ ಕೋನ ಪೂರಕಗಳು ಅಂತಾರೆ. ಒಂದು ತ್ರಿಭುಜದಲ್ಲಿ ಅಥವಾ ಒಂದು ಯಾವುದೇ 2 ಕೋನಗಳ ಮೊತ್ತ 180 ಡಿಗ್ರಿಯ ಸಮನಾದರೆ ಆ 2 ಕೋನಗಳನ್ನು ಸರಳ ಕೋನ ಪೂರಕಗಳು ಅಂತ ಕರೀತಾರೆ. ಸರಿನಾ? ಇನ್ನೊಂದು ವಿಷಯ, ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುಗಿಂತ ಹೆಚ್ಚಾಗಿರ್ತದೆ ಅಂತ. ಬಾಹುಗಳ ಮೊತ್ತ ಅಂದ್ರೇನು? ಎ ಬಿ ಪ್ಲಸ್ ಎ ಸಿ. ಉದಾಹರಣೆ ಎ ಬಿ 6 ಅಂತ ತಿಳ್ಕೊಳ್ಳಿ, ಎ ಸಿ 7 ಅಂತ ತಿಳ್ಕೊಳ್ಳಿ. 6 + 7 13 ಆಯಿತು. ಈ 13 ಎಂಬಂಥದ್ದು ಬಿ ಸಿಗಿಂತ ಜಾಸ್ತಿ ಇರಬೇಕು ಅಂತ. 2 ಬಾಹುಗಳ ಮೊತ್ತವು 3ನೇ ಬಾಹುಗಿಂತ ಹೆಚ್ಚಾಗಿರಬೇಕು. ಯಾವುದೇ 2 ತೊಗೋಬೋದು. ಉದಾಹರಣೆ ಎ ಬಿ ಪ್ಲಸ್ ಬಿ ಸಿ ತೊಗೊಂಡ್ರೆ ಎ ಸಿಗಿಂತ ಜಾಸ್ತಿ ಇರುತ್ತೆ, ಎ ಸಿ ಪ್ಲಸ್ ಬಿ ಸಿ ತೊಗೊಂಡ್ರೆ ಎ ಬಿಗಿಂತ ಜಾಸ್ತಿ ಇರುತ್ತೆ ಅಂತ. ಇದು ಒಂದು ತ್ರಿಭುಜದ ಮುಖ್ಯವಾದ ಅಂಶ. ಇನ್ನೊಂದು ಅಂಶ ತಿಳ್ಕೋಬೇಕು. ತ್ರಿಭುಜದ ದೊಡ್ಡ ಕೋನಕ್ಕೆ ಅಭಿಮುಖವಾದ ಬಾಹು ಚಿಕ್ಕ ಕೋನ ಅಭಿಮುಖವಾದ ಬಾಹುಗಿಂತ ದೊಡ್ಡದಾಗಿರುತ್ತದೆ. ಉದಾಹರಣೆ ಕೋನ ಎ ದೊಡ್ಡದು ತಿಳ್ಕೊಳ್ಳಿ, 70 ಅಂತ ತಿಳ್ಕೊಳ್ಳಿ. ಬಿ ಅನ್ನು 50 ಅಂತ ತಿಳ್ಕೊಳ್ಳಿ. ಆಗ 70 ವಿರುದ್ಧ ಬಾಹು ಯಾವುದು? ಎ ಯ ವಿರುದ್ಧ ಬಾಹು ಯಾವುದು? ಬಿ ಸಿ. ಬಿ ಯ ವಿರುದ್ಧ ಬಾಹು ಯಾವುದು? ಎ ಸಿ. ಸೊ ಬಿ ಸಿ ಈಸ್ ಮೋರ್ ದೆನ್ ಎ ಸಿ ಅಂತ. ಅರ್ಥ ಆಗ್ತಾ ಇದೆಯಾ? ದೊಡ್ಡ ಕೋನಕ್ಕೆ ಎದುರಾಗಿರುವಂಥ ಬಾಹು ಚಿಕ್ಕ ಕೋನಕ್ಕೆ ಎದುರಾಗಿರುವ ಬಾಹುಗಿಂತ ದೊಡ್ಡದಾಗಿರುತ್ತದೆ. ಇದು ಕೆಲವು ತ್ರಿಕೋನ ಸಂಬಂಧಪಟ್ಟ ಹಾಗೆ ಕೆಲವು ಮುಖ್ಯಾಂಶಗಳು ನೀವಾಗಲೇ ಕಲ್ತಿದ್ದೀರಾ, ಜ್ಞಾಪಿಸೋಕ್ಕೋಸ್ಕರ ಇದನ್ನು ಕೊಟ್ಟಿದ್ದೀವಿ. ಇವಾಗ ಸರ್ವಸಮ ಆಕೃತಿಗಳು ಅಂದರೆ ಏನು ಅಂತ ನೋಡೋಣ. ಇದು ಕೂಡ ನಾವು 9th ಕ್ಲಾಸಲ್ಲಿ ಕಲ್ತಿದ್ದೀರಾ. ಇಂಗ್ಲೀಷಲ್ಲಿ ಕಾಂಗ್ರುವೆಂಟ್ ಫಿಗರ್ಸ್ ಅಂತ ಕರೀತಾರೆ. ಆಕೃತಿ ಅಂದರೆ ಫಿಗರ್ ಅಂತ. ಒಂದೇ ಆಕಾರ ಮತ್ತು ಗಾತ್ರ ಹೊಂದಿರುವ ಸಮತಲಾಕೃತಿಗಳು. ನೋಡಿ ಅಲ್ಲಿ ಚಿತ್ರ ನೋಡ್ರಿ, ಎ ಬಿ ಮತ್ತು ಪಿ ಕ್ಯೂ ಅಂತ 2 ಗೆರೆ ಎಳೆದಿದ್ದಾರೆ ಅಲ್ವಾ? ಎ ಬಿ ಎಷ್ಟು ಉದ್ದ ಇದೆಯೋ ಪಿ ಕ್ಯೂ ಕೂಡ ಅಷ್ಟೇ ಉದ್ದ ಇದೆ. ಅದನ್ನು ಸರ್ವಸಮ ಆಕೃತಿ ಅಂತ ಕರೀಬೋದು, ಸರ್ವಸಮ ರೇಖೆಗಳು ಅಂತ ಕರೀಬೋದು ಅದನ್ನು. ಈ ಕಡೆ ಎಡಗಡೆ 2 ವೃತ್ತಗಳಿದೆ, ಅದು ತ್ರಿಜ್ಯ ಒಂದೇ ಥರ ಇದೆ, ಅದಕ್ಕೋಸ್ಕರ ಅದನ್ನು ಸರ್ವಸಮ ವೃತ್ತಗಳು ಅಂತ ಕರೀತಾರೆ. 2 ತ್ರಿಕೋನ ಇದೆ, ಒಂದರ ಹೆಸರು ಪಿ ಕ್ಯೂ ಆರ್ ಅಂತ, ಇನ್ನೊಂದು ಹೆಸರು ಎ ಬಿ ಸಿ ಅಂತ. ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳು ಒಂದಕ್ಕೊಂದು ಸರ್ವಸಮವಾಗಿದೆ. ಸ್ವಲ್ಪ ತ್ರಿಕೋನ ತಿರುಗಿಸಿಟ್ಟಿದ್ದಾರೆ, ಅದು ಬೇಕಂತಲೇ ಹಾಗೆ ಮಾಡಿದ್ದು. ಯಾಕೆಂದರೆ ಯಾವ ರೀತಿ ಬೇಕೇ ಇರ್ಬೋದು. ಅಲ್ಲಿ ಕೋನ ಕ್ಯೂ ಮಾತ್ರ 90 ಡಿಗ್ರಿ ಇರುತ್ತೆ, ಹಾಗೆ ಇಲ್ಲಿ ಕೋನ ಬಿ ಎಂಬುದು 90 ಡಿಗ್ರಿ ಇರುತ್ತೆ. ಸೊ ಎರಡೂ ಕೂಡ ಸಮ ಆಗಿರುತ್ತೆ. ಸೊ ಅದನ್ನು ಸರ್ವಸಮ ಅಂತ ಕರೀತಾರೆ. ಅಂದರೆ
ಪಿ ಕ್ಯೂ ಎ ಬಿಗೆ ಸಮ ಆಗುತ್ತೆ. ಆಮೇಲೆ ಕ್ಯೂ ಆರ್ ಎಂಬುದು ಎ ಸಿಗೆ ಸಮ ಆಗುತ್ತೆ. ಆಮೇಲೆ ಕ್ಯೂ ಆರ್ ಎಂಬುದು ಬಿ ಸಿ ಸಮ ಆಗುತ್ತೆ. ಆಮೇಲೆ ಪಿ ಆರ್ ಎಂಬುದು ಎ ಸಿ ಸಮನಾಗುತ್ತೆ. ಅಂದರೆ ಅರ್ಥ ಏನು? ಈ ತ್ರಿಕೋನ ಎತ್ತಿಬಿಟ್ಟು ಆ ತ್ರಿಕೋನ ಮೇಲೆ ಇಟ್ಟರೆ ಎಲ್ಲ ರೀತಿಯ ಹೊಂದ್ಕೊಳ್ತದೆ. ಅದಕ್ಕೆ ಅದನ್ನು ಸರ್ವಸಮ ಅಥವಾ ಕಾಂಗ್ರಿವೆಂಟ್ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಇನ್ನು ಬಲಗಡೆಯಲ್ಲಿ ಎರಡು ವರ್ಗಗಳಿದೆ, ಚೌಕಗಳು. ಅದು ಕೂಡ ಅಷ್ಟೇ, ಅದರ ಉದ್ದ ಆಗಲ ಒಂದೇ ಥರ ಇರುತ್ತೆ, ಪ್ಲಸ್ ಕೋನಗಳು ಕೂಡ 90 ಡಿಗ್ರಿ ಇದೆ. ನಿಮಗೆ ಇದನ್ನು ಈಗಾಗಲೇ ನೋಡಿರ್ಬೋದು ನೀವು. ಒಮ್ಮೆ ನಿಮಗೆ ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಸರ್ವಸಮ ತ್ರಿಕೋನಗಳು. ಇಲ್ಲಿ ಒಂದು ತ್ರಿಕೋನ ಮೇಲೆ ಇನ್ನೊಂದು ತ್ರಿಕೋನ ಇಟ್ಟಿದೆ. ಇದರ ಎಲ್ಲ ಬಾಹುಗಳು ಸಮ, ಕೋನಗಳು ಸಮ, ಎರಡೂ ಕೂಡ ಒಂದಕ್ಕೊಂದು ಸಮ ಇದೆ. ಅದಕ್ಕೋಸ್ಕರ ಇದನ್ನು ಏನಂತಾರೆ? ಸರ್ವಸಮ ತ್ರಿಕೋನಗಳು ಅಂತ ಕರೀತಾರೆ, ಕಾಂಗ್ರಿವೆಂಟ್ ಟ್ರಯಾಂಗಲ್ಸ್. ಒಂದರ ಮೇಲೆ ಒಂದು ಇಟ್ಟಾಗ ಅವು ಪರಸ್ಪರ ಚೆನ್ನಾಗಿ ಹೊಂದ್ಕೊಳ್ತವೆ. ಹಾಗೆ ಇನ್ನು ಸರ್ವಸಮ ಆಯತಗಳು ಇರ್ಬೋದು. ಆಕೃತಿಯಿಂದಾಗ ವರ್ಗ ಇರ್ಬೋದು ಅಥವಾ ಆಯತ ಇರ್ಬೋದು ಅಲ್ವಾ? ನೋಡಿ, ಇದು ಸರ್ವಸಮ ಆಯತಗಳು. ಒಂದ ಮೇಲೆ ಒಂದು ಇಟ್ಟಾಗ ಅದರ ಉದ್ದ ಆಗಲ ಒಂದೇ ಇರೋದರಿಂದ ಚೆನ್ನಾಗಿ ಹೊಂದ್ಕೊಳ್ತವೆ. ಕೋನಗಳು ಕೂಡ 90 ಡಿಗ್ರಿ ಇರ್ತದೆ. ಇದನ್ನು ಸರ್ವಸಮ ಆಯತಗಳು ಅಂತ ಕರೀತಾರೆ. ಸೊ ಅದರಿಂದ ಸರ್ವಸಮ ಅಂದ್ರೇನು? ಅವುಗಳ ಕೋನಗಳು, ಬಾಹುಗಳು ಪರಸ್ಪರ ಸಮ ಇರಬೇಕು. ಹಾಗೆ ವೃತ್ತಗಳಿರ್ಬೋದು. ಇದು ನೋಡಿರ್ತೀರಿ ನೀವು. ಇದನ್ನು ಸರ್ವಸಮ ವೃತ್ತಗಳು ಅಂತ ಕರೀತಾರೆ. ಯಾಕಂತ ಕರೀತಾರೆ? ತ್ರಿಜ್ಯಗಳು ಒಂದೇ ಆಗಿರುತ್ತೆ ಅಲ್ವಾ? ಇದನ್ನು ಹೀಗೆ ಒಂದ ಮೇಲೆ ಒಂದು ಇಟ್ಟಾಗ ಪರಸ್ಪರ ಒಂದಕ್ಕೊಂದು ಹೊಂದ್ಕೊಳ್ತವೆ. ಅದಕ್ಕೋಸ್ಕರ ಇದನ್ನು ಸರ್ವಸಮ ವೃತ್ತಗಳು ಅಂತ ಕರೀತಾರೆ. ನೋಡಿ, ಎರಡು ಒಂದೇ ಥರ ಕಾಣಿಸ್ತಾ ಇದೆ ಅಲ್ವಾ? ಯಾಕೆ? ತ್ರಿಜ್ಯ ಒಂದೇ, ಸೊ ಆ ಪರಿಧಿ ಒಂದೇ. ಹಾಗಾಗಿ ಇದನ್ನು ಸರ್ವಸಮ ವೃತ್ತಗಳು ಅಂತ ಕರೀತಾರೆ. ಸೊ ಈ ಥರ ಬೇರೆ ಬೇರೆ ಆಕೃತಿಗಳನ್ನು ನೋಡ್ಬೋದು. ಇದು ಸರ್ವಸಮ ಆಕೃತಿಗಳ ಬಗ್ಗೆ. ಇನ್ನೊಂದು ವಿಷಯ ತಿಳ್ಕೊಬೇಕು ನೀವು. ಒಂದು ಬಹುಭುಜಾಕೃತಿ ಎಲ್ಲ ಕೋನಗಳು ಮತ್ತು ಬಾಹುಗಳು ಇನ್ನೊಂದು ಬಹುಭುಜಾಕೃತಿಯ ಅನುರೂಪದ ಎಲ್ಲ ಕೋನಗಳಿಗೆ ಬಾಹುಗಳಿಗೆ ಸಮನಾಗಿರಬೇಕು. ಸೊ ಬಹುಭುಜ ಅಂತ ಪದ ಉಪಯೋಗಿಸಿದ್ದಾರೆ ಅಲ್ಲಿ. ಯಾಕೆ ಆ ಪದ ಉಪಯೋಗಿಸಿದರೆ? ತ್ರಿಕೋನೇ ಆಗಬೇಕಂತಿಲ್ಲ. ಅದು ವರ್ಗ ಆಗ್ಬೋದು, ಆಯತ ಆಗ್ಬೋದು, ಸಮಾನಾಂತರಭುಜ ಆಗ್ಬೋದು, ಪಂಚಭುಜಾಕೃತಿ ಆಗ್ಬೋದು, ಷಡ್ಭುಜಾಕೃತಿ, ಯಾವ ಆಕೃತಿ ಆದರೂ ಅಷ್ಟೇ. ಅದು ಎಲ್ಲ ಕೋನ ಸಮ ಇರಬೇಕು, ಬಾಹುಗಳು ಸಮ ಇರಬೇಕು. ಆವಾಗ ಅದನ್ನೇನು ಕರೀತಾರೆ? ಸರ್ವಸಮ ಆಕೃತಿಗಳು, ಕಾಂಗ್ರಿವೆಂಟ್ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಗೊತ್ತಾಗ್ತಾ ಇದೆಯಾ? ಕಾಂಗ್ರಿವೆಂಟ್ ಫಿಗರ್ಸ್. ನೋಡಿ, ಇದು ತ್ರಿಭುಜಗಳ ಸರ್ವಸಮತೆಯ ಬಗ್ಗೆ 4 ಆಧಾರ ಪ್ರತಿಜ್ಞೆಗಳು ಅಂತ ಕರೀತಾರೆ. ಆಧಾರ ಪ್ರತಿಜ್ಞೆಗೆ ಏನಂತಾರೆ? ಇದು ಎರಡು ತ್ರಿಭುಜಗಳು ಸರ್ವಸಮ ಅಂತ ಆಗ್ಬೇಕಾದ್ರೆ 4 ಕಂಡೀಷನ್, 4 ಮುಖ್ಯವಾದ ಅಂಶಗಳು ಅಂತ ಹೇಳ್ಬಿಟ್ಟು. ಏನದು? ಒಂದನೇ ವಿಷಯ ನೋಡಿ, ಎರಡು ತ್ರಿಭುಜಗಳು ಸರ್ವಸಮವಾದರೆ ಒಂದರ ಎಲ್ಲ ಕೋನಗಳು ಮತ್ತು ಬಾಹುಗಳು ಇನ್ನೊಂದರ ಅನುರೂಪವಾದ ಎಲ್ಲ ಕೋನ ಮತ್ತು ಬಾಹುಗಳಿಗೆ ಸಮನಾಗಿರಬೇಕು. ಈಗ ತಾನೇ ನಿಮಗೆ ತೋರಿಸಿದೆ. ಅದನ್ನು ಎಲ್ಲ ಅಳತೆಗಳು ಬೇಕಾಗಿಲ್ಲ. ಯಾವುದೋ 3 ಅಳತೆ ತೊಗೊಂಡ್ರೆ ಸಾಕಾಗುತ್ತೆ. ಯಾವುದೆಲ್ಲ ನೋಡೋಣ. ಒಂದನೇದು ನೋಡಿ, ಬಾ 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 ಅಂತ. ಇಂಗ್ಲೀಷಲ್ಲಿ ಎಸ್ 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 ಅಂತಾರೆ. ನೋ ಅಲ್ಲ, ಎಸ್ 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 ಅಂತ. ಅಂದರೆ ಬಾಹು ಬಾಹು ಬಾಹು. ಎರಡು ತ್ರಿಭುಜ ಕಾಣ್ತದೆ ನೋಡಿ ಚಿತ್ರದಲ್ಲಿ. ಒಂದನೇದು ಅದರ ಎ ಬಿ ಸಿ ಅಂತ ಹೆಸರು ಕೊಟ್ಟರೆ, ಈ ಕಡೆ ಪಿ ಕ್ಯೂ ಆರ್ ಅಂತ ಹೆಸರು ಕೊಟ್ಟರೆ, ಅಲ್ಲಿ ನೋಡಿ ಒಂದು ಗೆರೆ ಎಳೆದಿರೋದು ಈ ಕಡೆ ಒಂದು ಗೆರೆ ಎಳೆದಕ್ಕೆ ಸಮ ಇರುತ್ತೆ. 2 ಗೆರೆ ಎಳೆದಿದ್ದು 2 ಗೆರೆ ಸಮ ಇರುತ್ತೆ. ಮೂರನೇ ಸಮ ಇರುತ್ತೆ. ಸೊ ಅದನ್ನು ಸರ್ವಸಮ ತ್ರಿಭುಜಗಳು ಅಂತ ಕರೀತಾರೆ. ಈ ಥರ ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳು ಸಮನಾದರೆ ಆ 2 ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಕರೀತಾರೆ. ಎರಡನೇದಾಗಿ ಬಾ ಕೋ ಬಾ ಅಥವಾ ಎಸ್ ಎ ಎಸ್ ಅಂತ. ಮೂರನೇದಾಗಿ ಕೋ ಬಾ ಕೋ ಅಂತ. 2 ಕೋನ ಮತ್ತು 1 ಬಾಹು ಇದು ಸಮ ಆದರೆ ಅದಕ್ಕೆ ಎ ಎಸ್ ಎ ಅಂತ ಕರೀತಾರೆ. ನಾಲ್ಕನೇದಾಗಿ ಲಂಬಕೋನ ಬಾಹು ಅಂತ. ಅದು ಲಂಬಕೋನ ತ್ರಿಕೋನ ನೋಡಿ. ಮತ್ತು 1 ಬಾಹು ಮತ್ತು ವಿಕರ್ಣ ಸಮ ಆದರೆ ಸಾಕು. ಆಗ 2 ತ್ರಿಭುಜಗಳು ಪರಸ್ಪರ ಸರ್ವಸಮ ಆಗ್ತದೆ ಅಥವಾ ಕಾಂಗ್ರಿವೆಂಟ್ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಸರಿನಾ? ಇನ್ನು ವಿಸ್ತೀರ್ಣಕ್ಕೆ ಬರೋಣ. ವಿಸ್ತೀರ್ಣ ಅಂದ್ರೇನು?
ಯಾವುದೇ ಒಂದು ಆಕೃತಿ ವ್ಯಾಪಿಸುವ ಜಾಗಕ್ಕೆ ವಿಸ್ತೀರ್ಣ ಅಂತ ಕರೀತಾರೆ ಅಲ್ವಾ, ಅಥವಾ ಅವಕಾಶಕ್ಕೆ ಕರೀತಾರೆ ಗಾತ್ರ ಅಂತಾರೆ, ವಾಲ್ಯೂಮ್ ಅಂತಾರೆ, ಇದು ಏರಿಯಾ ಅಂತಾರೆ. ಸೊ ತ್ರಿಭುಜ ವಿಸ್ತೀರ್ಣ ಸಂಬಂಧಪಟ್ಟ ಹಾಗೆ ಒಂದನೇ ಸೂತ್ರ, ಒಂದು ತ್ರಿಭುಜದ ವಿಸ್ತೀರ್ಣವು ಅದೇ ಪಾದ ಮತ್ತು ಅಷ್ಟೇ ಎತ್ತರ ಇರುವ ಸಮಾನಾಂತರ ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ. ಸೊ ತ್ರಿಭುಜ ವಿಸ್ತೀರ್ಣ ಸೂತ್ರ ಏನು? ಅರ್ಧ ಪಾದ ಇಂಟು ಎತ್ತರ. ಇದು ನಿಮಗೆ ಹಿಂದಿನ ಕ್ಲಾಸಲ್ಲಿ ಬಂದಿತ್ತು. ತ್ರಿಭುಜ, ಈ ತ್ರಿಭುಜ ಅಂದಾಗ ಯಾವ ತ್ರಿಭುಜನೂ ಆಗ್ಬೋದು. ಅದನ್ನು ಈ ವಿಸ್ತೀರ್ಣನ ಎ ಅಂತ ಕರೀತಾರೆ. ಎ ಇಸ್ ಈಕ್ವಲ್ ಟು ಅರ್ಧ ಪಾದ ಇಂಟು ಎತ್ತರ. ಅಥವಾ ಎ ಇಸ್ ಈಕ್ವಲ್ ಟು ಹಾಫ್ ಬಿ ಎಚ್. ಮಾನ ಏನು? ಅಳೆಯೋ ಮಾನ, ಚದರಮಾನಗಳು ಸೆಂಟಿಮೀಟರ್ ಇರ್ಬೋದು, ಮೀಟರ್ ಇರ್ಬೋದು ಅಲ್ವಾ. ನಾನಿಲ್ಲಿ ಲಂಬಕೋನ ಎಳಿತೀನಿ ನಿಮಗೆ ಸುಲಭ ಅರ್ಥ ಆಗಲಿ ಅಂಥೇಳಿ. ಇದನ್ನು ಪಾದ ಅಂತಾರೆ, ಇನ್ನು ಎತ್ತರ ಅಂತಾರೆ ಅಲ್ವಾ. ಸೊ ಇಲ್ಲಿ ಎ ಬಿ ಸಿ ತ್ರಿಭುಜ ತಗೊಂಡ್ರೆ ಎ ಬಿ ಸಿ ತ್ರಿಭುಜ ವಿಸ್ತೀರ್ಣ ಅಂದಾಗ ಅರ್ಧ ಪಾದ ಇಂಟು ಎತ್ತರ ಆಗುತ್ತೆ. ಪಾದವನ್ನು ಬಿ ಅಂತ ಕರಿತೀವಿ, ಎತ್ತರವನ್ನು ಎಚ್ ಅಂತ ಕರಿತೀವಿ. ಸೊ ವಿಸ್ತೀರ್ಣ ಎಂಬುದು ಅರ್ಧ ಪಾದ ಇಂಟು ಎತ್ತರಕ್ಕೆ ಸಮನಾಗುತ್ತೆ. ಇನ್ನೊಂದು ವಿಷಯ ನೀವಾಗಲೇ ಕಲ್ತಿರುವಂಥದ್ದು ಪ್ರಮೇಯ, ತ್ರಿಭುಜದ ವಿಸ್ತೀರ್ಣವು ಅದೇ ಪಾದ ಮತ್ತು ಅಷ್ಟೇ ಎತ್ತರ ಇರುವ ಸಮಾನಾಂತರ ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರ್ತದೆ. ಚಿತ್ರ ನೋಡ್ರಿ, ಅದರಲ್ಲಿ ಎ ಡಿ ಬಿ ಒಂದು ತ್ರಿಕೋನ, ಎ ಬಿ ಇ ಎಫ್ ಒಂದು ಸಮಾನಾಂತರ ಚತುರ್ಭುಜ. ಈ ಎರಡೂ ಕೂಡ ಒಂದೇ ಸಮಾಂತರ ರೇಖೆ ಮಧ್ಯೆ ಇದೆ. ಇನ್ನೊಂದು ತ್ರಿಭುಜ ಇದೆ ಎ ಬಿ ಸಿ ಅಂತ. ಎಷ್ಟನ್ನು ಹೇಳ್ಕೊಳ್ಳಿ, ಎಲ್ಲ ತ್ರಿಭುಜಗಳು ಕೂಡ ಸಮಾನಾಂತರ ತ್ರಿಭುಜದ ಅರ್ಧದಷ್ಟು ಇರ್ತದೆ ಅಂತ. ಅಂದ್ರೇನು? ಉದಾಹರಣೆಗೆ ಸಮಾಂತರ ತ್ರಿಭುಜ ಎ ಬಿ ಇ ಎಫ್ನ ವಿಸ್ತೀರ್ಣ 40 ಇಟ್ಕೊಳ್ಳಿ. ಆವಾಗ ಎ ಬಿ ಡಿ ವಿಸ್ತೀರ್ಣ ಎಷ್ಟಾಗುತ್ತೆ? 20 ಆಗುತ್ತೆ. ಎ ಸಿ ಬಿ ಎಷ್ಟಾಗುತ್ತೆ? 20 ಆಗುತ್ತೆ. ಇನ್ನು ಎಷ್ಟನ್ನು ತ್ರಿಕೋನ ಹೇಳ್ಕೊಳ್ಳಿ, ಅರ್ಧದಷ್ಟು ಇರ್ತದೆ ಅಂತ ಅರ್ಥ. ಹಾಗೆ ಆವಾಗ ನಿಮಗೆ ಗೊತ್ತಿರಬೇಕು ಸಮಾಂತರ ರೇಖೆ ಅಂದರೆ ಏನು ಅಂತ. ಯಾಕೆ ಹೆಸರು ಸಮಾನಾಂತರ ಅಂತ ಹೇಳಿಬಿಟ್ಟು ಅಂದರೆ ಆ ರೇಖೆಗಳನ್ನು ಎಷ್ಟು ವೃದ್ಧಿಸಿದರೂ ಕೂಡ ಒಂದನ್ನೊಂದು ಕಡಿಯೋದಿಲ್ಲ ಮತ್ತು ಆ ರೇಖೆಗಳ ಅಂತರ ಯಾವಾಗಲೂ ಕೂಡ ಒಂದೇ ಆಗಿರ್ತದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ವಿಷಯ. ಎರಡನೇ ವಿಷಯ, ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆ ನಡೆಯುವ ತ್ರಿಭುಜಗಳ ವಿಸ್ತೀರ್ಣ ಸಮ. ತ್ರಿಭುಜ ಎ ಡಿ ಬಿ ಯ ವಿಸ್ತೀರ್ಣ ತ್ರಿಭುಜ ಎ ಸಿ ಬಿ ಯ ವಿಸ್ತೀರ್ಣಕ್ಕೆ ಸಮ. ಇನ್ನೊಂದು ಯಾವುದಾರು ಹೇಳಿದ್ರೆ ಎ ಸಿ ಬಿ ಎ ಡಿ ಬಿ ಆಯಿತು, ಇನ್ನು ಎ ಇ ಬಿ ಅಂತ ಹೇಳಿದ್ರೆ ಅದು ಕೂಡ ಸಮ. ಎ ಎಫ್ ಬಿ ಹೇಳಿದ್ರೆ ಅದು ಒಂದು ಸಮ. ಈಗ ಎಷ್ಟನೇ ಹೇಳ್ಕೊಳ್ಳಿ, ಅವೆಲ್ಲ ವಿಸ್ತೀರ್ಣಗಳು ಕೂಡ ಪರಸ್ಪರ ಸಮ ಅಂತ ಹೇಳುವಂಥದ್ದು ಒಂದು ಪ್ರಮೇಯ. ನೀವು ನೋಡಿದ್ದೀರಾ, ಅದನ್ನು ಉಪಯೋಗಿಸ್ಕೊಂಡು ಈ ವರ್ಷ ಕೂಡ ನಾವು ಅದನ್ನು ಮಾಡಲಿಕ್ಕಿದೆ. ಇನ್ನೊಂದು ಮಧ್ಯಬಿಂದು ಪ್ರಮೇಯ ಅಂತ ಭಾಳ ಫೇಮಸ್. ಒಂದು ತ್ರಿಭುಜದ ಎರಡು ಬಾಹುಗಳ ಮಧ್ಯಬಿಂದುವನ್ನು ಸೇರಿಸುವಂತೆ ಎಳೆದ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾನಾಂತರವಾಗಿರ್ತದೆ ಮತ್ತು ಅದರ ಅರ್ಧದಷ್ಟು ಇರ್ತದೆ. ಡಿ ಮತ್ತು ಇ ಬಿಂದುಗಳು ಮಧ್ಯಬಿಂದುಗಳು. ತ್ರಿಭುಜ ಎ ಬಿ ಸಿಯಲ್ಲಿ ಎರಡು ಬಾಹುಗಳು ಎ ಬಿ ಒಂದು ಎ ಸಿ ಒಂದು, ಮಧ್ಯಬಿಂದು ಡಿ ಇ ಅಂತ ಇಟ್ಕೊಳ್ಳಿ. ಅದು ಎ ಬಿ ಎ ಸಿ ಮಧ್ಯಬಿಂದು ಆಗ್ಬೋದು. ಹಾಗೆ ನೀವು ಬಿ ಸಿ ಮಧ್ಯಬಿಂದು ಇನ್ನೊಂದು ತೊಗೋಬೋದು ಎಫ್ ಅಂತ, ಆವಾಗ ಬೇಕಾದ್ರೆ ತೊಗೋಬೋದು. ಯಾವ್ದು ತೊಗೊಂಡ್ರೂ ಒಂದೇ ನಿಯಮ. ಏನದು? ಡಿ ಇ ಎಂಬುದು ಬಿ ಸಿಗೆ ಸಮಾನಾಂತರವಾಗಿರ್ತದೆ, ಒಂದನೇದು. ಎರಡನೇ ವಿಷಯ, ಡಿ ಇ ಎಂಬುದು ಬಿ ಸಿಯ ಅರ್ಧದಷ್ಟಿರ್ತದೆ. ಹಂಗಂದ್ರೇನು? ಉದಾಹರಣೆ ಬಿ ಸಿ 10 ಇದ್ದರೆ ಡಿ ಇ ಎಷ್ಟಾಗುತ್ತೆ? 5 ಆಗುತ್ತೆ. ಡಿ ಇ 4 ಇದ್ದರೆ ಬಿ ಸಿ ಎಷ್ಟಾಗುತ್ತೆ? 8 ಆಗುತ್ತೆ ಅಲ್ವಾ. ಡಿ ಎಕ್ಸ್ ಆದರೆ ಬಿ ಸಿ 2x ಆಗುತ್ತೆ. ಅದರ ಅರ್ಥ ಹಾಗೆ. ಮತ್ತು ಸಮಾನಾಂತರ ಅಂತ ಹೇಳ್ಬಿಟ್ಟು ಆ ಪ್ರಮೇಯ ನೀವು ಕಲ್ತಿದ್ದೀರಾ, ಅದರ ಹೆಸರು ಮಧ್ಯಬಿಂದು ಪ್ರಮೇಯ ಅಂತ ಹೇಳ್ಬಿಟ್ಟು ಅದನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಈ ವರ್ಷಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ. ಮೊನ್ನೆದು ಸಮರೂಪ ಆಕೃತಿಗಳು ಅಂತ ಹೇಳ್ಬಿಟ್ಟು, ಇಷ್ಟೇ ಹೇಳಿ ನಾವು ಸರ್ವಸಮ ಆಕೃತಿಗಳು ಅಂತ. ಈಗ ಹೇಳ್ತಾ ಇರೋದು ಸಮರೂಪ ಆಕೃತಿಗಳು. ಇದನ್ನೇನಂತಾರೆ? ಸಿಮಿಲರ್ ಫಿಗರ್ಸ್ ಅಂತ ಕರೀತಾರೆ. ಸಿಮಿಲರ್ ಸಮರೂಪ ಆಕೃತಿ ಅಂದ್ರೇನು? ಒಂದೇ ಆಕಾರ ಹೊಂದಿರಬೇಕು, ಆದರೆ ಒಂದೇ ಗಾತ್ರ ಇರಬೇಕಂತಿಲ್ಲ. ಸರ್ವಸಮಾಕೃತಿ ಅಂದ್ರೇನು? ಒಂದೇ ಆಕಾರ ಒಂದೇ ಗಾತ್ರ.
ಸೇಮ್ ಸೈಜು ಸೇಮ್ ಶೇಪು. ಇಲ್ಲಿ ಹಾಗಲ್ಲ, ಸೇಮ್ ಶೇಪು, ಸೈಜು ಡಿಫ್ರೆಂಟ್ ಆಗಿರ್ಬೋದು. ನೋಡಿ, ನಿಮಗೆ ಚಿತ್ರ ಕಾಣಿಸ್ತದೆ ಫೋಟೋ ಅಲ್ಲಿ. ಶ್ರೀನಿವಾಸ ರಾಮಾನುಜನ್ ಅಂತ ಪ್ರಸಿದ್ಧವಾದ ಗಣಿತಶಾಸ್ತ್ರಜ್ಞರು, 887ರಿಂದ 920 ತನಕ ಇದ್ದರು. ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು, ಜಗತ್ ಪ್ರಸಿದ್ಧವಾದ ಗಣಿತಶಾಸ್ತ್ರಜ್ಞ ಅವರು. ನಮ್ಮ ಭಾರತ ದೇಶದ ಒಬ್ಬ ಹೆಮ್ಮೆಯ ಪುತ್ರ. ಸ್ವಾಮಿ ಹೇಳ್ತಾರೆ, ನೀವು ಜಗತ್ತಿಗೆ ಬಂದ ಮೇಲೆ ಕೀರ್ತಿವಂತರಾಗಬೇಕು ಅಂತ. ಸತ್ಯ ಮತ್ತು ಕೀರ್ತಿ ಯಾವಾಗಲೂ ಶಾಶ್ವತ ಉಳಿಯುವಂಥದ್ದು. ದೇಹ ಉಳಿಯೋದಿಲ್ಲ, ಇವತ್ತಿದ್ರೆ ನಾಳೆ ಹೋಗ್ಬೋದು. ಆದರೆ ನೀವು ಮಾಡಿದಂಥ ಏನು ಸತ್ಯ ಇರುತ್ತೆ, ನಡೆದ ಸತ್ಯ ಮತ್ತು ಮಾಡಿದ ಒಳ್ಳೆಯ ಕೆಲಸಗಳು. ಉದಾಹರಣೆಗೆ ಭಾರತ ರತ್ನ ವಿಶ್ವೇಶ್ವರಯ್ಯನವರು ಜಗತ್ಪ್ರಸಿದ್ಧ ಇಂಜಿನಿಯರು, ಇದೇ ಮುದ್ದೇನಹಳ್ಳಿಯವರು. ಅವರ ಹೆಸರು ಇವತ್ತಿಗೂ ಯಾಕೆ ಅಂದರೆ ಇನ್ನು ಮುಂದೆಯೂ ಇರ್ತದೆ. ಅವ್ರು ಮಾಡಿದಂಥ ಒಂದು ಸಾಧನೆ ಅಂಥದ್ದು, ಅವ್ರು ಮಾಡಿದಂಥ ಒಂದು ಒಳ್ಳೆಯ ಕೆಲಸಗಳಂಥದ್ದು. ಪ್ರಾಮಾಣಿಕ ವ್ಯಕ್ತಿ, ಶಿಸ್ತಿನ ಸಿಪಾಯಿಯಾಗಿದ್ದರು. ಹಾಗೆ ರಾಮಾನುಜಮ್ ಕೂಡ ಅಷ್ಟೇ, ಅಸಾಧಾರಣ ಬುದ್ಧಿವಂತಿಕೆ, ಗಣಿತಶಾಸ್ತ್ರದಲ್ಲಿ ಭಾಳ ಆಳವಾಗಿ ವಿಷಯ ತಿಳ್ಕೊಂಡಿರ್ತಕ್ಕಂಥವ್ರು. ಅಲ್ಲಿ ಸಮರೂಪ ಆಕೃತಿ ಬಗ್ಗೆ ಹೇಳ್ತಾ ಇದ್ದೇವೆ. ಉದಾಹರಣೆಗೆ ವೃತ್ತಗಳು ನೋಡಿ, ಅಲ್ಲಿ 3 ವೃತ್ತಗಳು ಕಾಣಿಸುತ್ತೆ. ಸರಳ ರೇಖೆ ನೋಡಿ, ಫಸ್ಟ್ ಸರಳ ರೇಖೆ ನೋಡಿ, ABPQ XY ಅಂತ 3 ಸರಳ ರೇಖೆ ಇದೆ. ಆ 3 ಸರಳ ರೇಖೆ ಕೂಡ ಸಮರೂಪ ಅಂತ ಹೇಳ್ತಾರೆ. ಯಾಕೆ? ಎರಡಕ್ಕೂ ಬಿಂದುಗಳಿದೆ. ಪ್ರತಿಯೊಂದು ರೇಖೆಗೂ ಒಂದು ಬಿಂದುಗಳು, 2 ಬಿಂದುಗಳು, ABPQ XY ಅಂತ. ವೃತ್ತಗಳು ಕೂಡ ಅಷ್ಟೇ, ತ್ರಿಜ್ಯಗಳು ಇದೆಯಲ್ಲ, ಒಂದಕ್ಕೊಂದು ಅನುಪಾತ ಇದೆ. ಹಾಗಾಗಿ ಅದು ವೃತ್ತಗಳು, ಸಮರೂಪ ವೃತ್ತಗಳು ಅಂತ ಕರೀತಾರೆ. ಕೆಳಗಡೆ ತ್ರಿಕೋನ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಬಾಹು 2 ಸೆಂಟಿಮೀಟ್ರು, 6 6 ಅಂತ ಒಂದು ತ್ರಿಭುಜ. ಇನ್ನೊಂದರದ್ದು 2 3 6, 6 3 18, 6 3 18 ಅನುಪಾತ. ಆ ಬಾಹುಗಳ ಅನುಪಾತ ಇದೆಯಲ್ಲ ಸಮನಾಗಿರ್ತದೆ. ಅದನ್ನೇನಂತಾರೆ? ಸಮರೂಪ ಆಕೃತಿಗಳು ಅಂತ ಕರೀತಾರೆ. ಆಗ ನಿಮಗೆ ಸರ್ವಸಮ ತ್ರಿಭುಜಗಳ ಬಗ್ಗೆ ತೋರಿಸಿದ್ದೆ. ಈಗ ನೋಡಿ, ಇದನ್ನು ಸಮರೂಪ ಆಕೃತಿ ಅಂತ ಕರೀತಾರೆ. ಏನಿದು? ಇದೊಂದು ವರ್ಗ. ಇದೇನಿದು? ಇದು ವರ್ಗ. ಇದನ್ನು ಸಮರೂಪ ವರ್ಗಗಳು ಅಂತ ಕರೀತಾರೆ. ಯಾಕೆ? ಇದರ ಎಲ್ಲ ಕೋನಗಳು ಕೂಡ 90 ಡಿಗ್ರಿ ಇದೆ, ಬಾಹುಗಳು ಅನುಪಾತವಾಗಿದೆ. ಇಂಥದನ್ನು ನಾವು 3 ಹಾಕ್ಬೋದು ಇಲ್ಲಿ. ಸೊ ಅದು ಅಳತೆ ಇದೆಯಲ್ಲ, ಅನುಪಾತೀಯವಾಗಿದೆ. ಸೊ ಬಾಹುಗಳ ಅನುಪಾತ ಅನುಪಾತೀಯವಾಗಿರಬೇಕು, ಕೋನಗಳು ಸಮ ಆಗಿರಬೇಕು. ಎಲ್ಲ ಕೋನಗಳು ಕೂಡ 90 ಡಿಗ್ರಿ ಇದೆ ಇಲ್ಲಿ. ಆದ್ದರಿಂದ ಇದೇನು ಕರೀತಾರೆ? ಸಮರೂಪ ವರ್ಗಗಳು ಅಂತ ಕರೀತಾರೆ. ಹಾಗೆ ಸಮರೂಪ ವೃತ್ತಗಳು ನೋಡ್ಬೋದು. ಸಮರೂಪ ವೃತ್ತಗಳಂತ ಹೇಳ್ಬೇಕಾದ್ರೆ ಆ ವೃತ್ತಗಳ ತ್ರಿಜ್ಯ ಬೇರೆ ಬೇರೆ ಆಗಿರ್ಬೋದು, ಆದರೆ ಆಕೃತಿ ಒಂದೇ. ನೋಡಿ, ಇದನ್ನು ಸಮರೂಪ ವೃತ್ತಗಳು ಅಂತ ಕರೀತಾರೆ. ಇಲ್ಲಿ 2 ಆಕೃತಿ ಕೂಡ ವೃತ್ತಾಕಾರ. ತ್ರಿಜ್ಯಗಳು ಇಲ್ಲಿ 2 ಇದ್ದರೆ ಇದು 4 ಇದೆ. ಸೊ ಈ ಥರ ತ್ರಿಜ್ಯಗಳು ಬೇರೆ ಬೇರೆ ಇದೆ, ಆದರೆ ಆಕೃತಿ ಒಂದೇ ಇದೆ ಮತ್ತು ಅವುಗಳ ತ್ರಿಜ್ಯಗಳ ಅನುಪಾತ ಸ್ಥಿರವಾಗಿರ್ತದೆ. ಅದಕ್ಕೆ ಏನಂತಾರೆ? ಸಮರೂಪ ವೃತ್ತಗಳು ಅಂತ ಕರೀತಾರೆ. ಸೊ ಈ ಥರ ಬೇರೆ ಬೇರೆ ಥರ ಸಮರೂಪ ಇರ್ಬೋದು. ಈಗ ಇಲ್ಲಿ ನಿಮಗೆ ತ್ರಿಕೋನ ತೋರಿಸಿದ್ದೀವಿ, ಇನ್ನು ಇದೇ ಥರ ವರ್ಗಗಳಾಗ್ಬೋದು, ಅಥವಾ ಆಯತಗಳಾಗ್ಬೋದು, ಅಥವಾ ಸಮಾನಾಂತರ ಭುಜಗಳಾಗ್ಬೋದು, ಯಾವುದೂ ಆಗ್ಬೋದು. ಆದರೆ 2 ಕಂಡೀಷನ್ ಇದೆ. ಅದೇನು ಅಂತ ನೋಡೋಣ. ನಿಬಂಧನೆಗಳು ಅಂತಾರೆ. ಯಾವುದೇ 2 ಆಕೃತಿ ಸಮರೂಪ ಆಗಿದ್ರೆ ಕಂಡೀಷನ್ ಇದೆ. ನೋಡಿ, ಇಲ್ಲಿ ಫಸ್ಟ್ ಚಿತ್ರ ನೋಡಿ, A ಡ್ಯಾಶ್ B ಡ್ಯಾಶ್ C ಡ್ಯಾಶ್ D ಡ್ಯಾಶ್ ಅಂತ ಒಂದು ವರ್ಗ. ಅದರ ಬಾಹುಗಳೆಲ್ಲ 8 ಸೆಂಟಿಮೀಟ್ರ್ ಇದೆ, ಕೋನ 90 ಡಿಗ್ರಿ ಇದೆ. ಇಲ್ಲಿ PQRS ಅಂತ ಒಂದು ಆಯತ, ಅದರ ಉದ್ದ ಒಂದು 10 ಸೆಂಟಿಮೀಟ್ರು, ಅಗಲ ಬಂದು 4 ಸೆಂಟಿಮೀಟ್ರು. ಇವಾಗ ಎರಡರದ್ದು ಕೂಡ ಕೋನ 90 ಡಿಗ್ರಿ ಇದೆ, ಆದರೆ ಅವುಗಳು ಸಮರೂಪ ಅಲ್ಲ. ಯಾಕೆ? ಅದರ ಬಾಹುಗಳ ಅನುಪಾತ ಸ್ಥಿರವಾಗಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಅದು ಸಮರೂಪ ಅಂತ ಕರೆಯೋಕ್ಕಲ್ಲ. ಆಮೇಲೆ ಇನ್ನು 2ನೇ ಚಿತ್ರ ನೋಡಿರಿ. 2ನೇ ಚಿತ್ರ ಸಮಾನಾಂತರ ಭುಜಗಳು. ಎಲ್ಲ ಕೋನಗಳು ಸಮ, 70 ಡಿಗ್ರಿ 190 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಾಹುಗಳೆಲ್ಲ ಸಮ. ಸೊ ಬಾಹುಗಳ ಅನುಪಾತ 7.5/5 ಬಾಗಿಸಿದಾಗ ನಿಮಗೆ 1.5 ಬರುತ್ತೆ. ಸೊ ಎಲ್ಲ ಅನುಪಾತ ಒಂದೇ. ಸೊ ಆದ್ದರಿಂದ ಸಮರೂಪ ಅಂತ ಹೇಳಬೇಕಾದ್ರೆ ಏನಾಗಿರಬೇಕು ನೋಡೋಣ. ಕಂಡೀಷನ್, 1ನೇ ಕಂಡೀಷನ್ನು, ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ನೋಡಿ, ಅನುರೂಪ ಕೋನಗಳು ಅಂದರೆ ಯಾವುದು ನೋಡೋಣ. ಕೋನ A ಕೊಟ್ಟರೆ ಕೋನ Q 40 ಡಿಗ್ರಿ, ಕೋನ B 80 ಕೊಟ್ಟರೆ ಕೋನ R
ಅದು 80 ಡಿಗ್ರಿ. ಕೋನ ಸಿ 60 ಡಿಗ್ರಿ ಕೊಟ್ಟರೆ ಕೋನ ಪಿ 60 ಡಿಗ್ರಿ. ಸೊ ಈ 3 ಕೋನಗಳು ಪರಸ್ಪರ ಸಮನಾಗಿರ್ತದೆ. ಅದಕ್ಕೆ ಸಮಕೋನೀಯ ತ್ರಿಭುಜಗಳು ಅಂತ ಕರೀತಾರೆ ಅಥವಾ ಸಮರೂಪ ತ್ರಿಭುಜಗಳು ಅಂತ ಕರೀತಾರೆ. ಇನ್ನು ಬಾಹು ತಗೊಂಡಾಗ ನೋಡಿ, ಒಂದರ ಬಾಹು 5 ಇದೆ, ಎ ಬಿ 5 ಇದೆ, ಕ್ಯೂ ಆರ್ ಎಷ್ಟಿದೆ 12.5 ಇದೆ, ಎ ಸಿ ಎಷ್ಟಿದೆ 7 ಇದೆ, ಕ್ಯೂ ಪಿ ಎಷ್ಟಿದೆ 17.5 ಇದೆ, ಬಿ ಸಿ ಎಷ್ಟಿದೆ 4 ಇದೆ, ಆರ್ ಪಿ ಎಷ್ಟಿದೆ 10 ಇದೆ. ಸೊ ಅನುಪಾತ ಎಷ್ಟು 2.5 ಬರ್ತದೆ. 2.5ರಷ್ಟು ಜಾಸ್ತಿ ಅಂದ್ರೇನು, ಕ್ಯೂ ಆರ್ ಬೈ ಎ ಬಿ ಅಥವಾ ಎ ಬಿ ಬೈ ಕ್ಯೂ ಆರ್ ಮಾಡಿದರೆ ಈಸ್ ಈಕ್ವಲ್ ಟು ಬಿ ಸಿ ಬೈ ಪಿ ಆರ್ ಈಸ್ ಈಕ್ವಲ್ ಟು ಎ ಸಿ ಬೈ ಕ್ಯೂ ಪಿ ಅಲ್ವಾ. ಆವಾಗ ಈ 2 ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳು ಅಂತ ಕರೀತಾರೆ. ಆ ಚಿತ್ರ ನೋಡ್ಕೊಳ್ಳಿ, ಸ್ಲೀಪಿಂಗ್ ಎಸ್. ನೀವು ಕಲ್ತಿರೋದು, ಮೊದಲು ಕಲ್ತಿರೋದು ಸರ್ವಸಮ ಅಂತ, ಅದರಲ್ಲಿ 2 ಸಮ ಹಾಕ್ಬಿಟ್ಟು ಒಂದು ಸ್ಲೀಪಿಂಗ್ ಎಸ್ ಇತ್ತು. ಇವಾಗ ಹೇಳ್ತಾ ಇರೋದು ಬರೀ ಒಂದು ಸ್ಲೀಪಿಂಗ್ ಎಸ್ ಮಾತ್ರ. ವ್ಯತ್ಯಾಸ ನೋಡ್ಕೊಳ್ಳಿ. ಸರ್ವಸಮ ಅದು ಬಹಳ ಮುಖ್ಯವಾಗಿ ಉಪಯೋಗಿಸುವಂಥದ್ದು. ಸರ್ವಸಮ ಆಕೃತಿಗಳಾದರೆ ಅದು ಬರೆಯುವಾಗ ನಾವು ಹೆಂಗೆ ಬರೀಬೇಕು, ಈ ಥರ 3 ಗೆರೆ ಹಾಕ್ತಾರೆ ಅಥವಾ 2 ಗೆರೆ ಹಾಕಿ ಒಂದು ಸ್ಲೀಪಿಂಗ್ ಎಸ್ ಹಾಕ್ತಾರೆ ಹೀಗೆ. ಇನ್ನು ಸಮರೂಪಿ ಅದು ಹೆಂಗೆ ಬರೀಬೇಕು, ಇದನ್ನು ಸಿಮಿಲರ್ ಅಂತ ಕರೀತಾರೆ, ಸಮರೂಪ ಆಕೃತಿಗಳು. ಇದರಲ್ಲಿ ಹೀಗಿರುತ್ತೆ, ಸ್ಲೀಪಿಂಗ್ ಎಸ್ ಇರುತ್ತೆ. ವ್ಯತ್ಯಾಸ ನೋಡ್ಕೊಳ್ಳಿ. ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ, ಕಾಂಗ್ರುವೆಂಟ್ ಫಿಗರ್ಸ್ ಅಂತ ಕರೀತಾರೆ. ಕಾಂಗ್ರುವೆಂಟ್ ಫಿಗರ್ಸ್. ಇದನ್ನೇನು ಕರೀತಾರೆ, ಸಿಮಿಲರ್ ಫಿಗರ್ಸ್. ಇದೊಂದು 10 ಸಲ ಅಭ್ಯಾಸ ಮಾಡಬೇಕು ಕರೆಕ್ಟಾಗಿ. ಅದಕ್ಕೂ ಇದಕ್ಕೆ ವ್ಯತ್ಯಾಸ ನೋಡ್ಕೋಬೇಕು ನೀವು. ಸಿಮಿಲರ್ ಫಿಗರ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಬಂಧನೆ ಇನ್ನೊಮ್ಮೆ ನೋಡ್ಕೊಳ್ಳಿ, ಅನುರೂಪ ಕೋನಗಳು ಸಮನಾಗಿರಬೇಕು. ಎರಡನೇದು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಏನಾಗಂದರೆ ಸಮಾನುಪಾತ ಅಂದರೆ, ಅನುಪಾತ ಅಂದರೆ ಗೊತ್ತಲ್ಲ ನಿಮಗೆ, ಯಾವುದೇ 2 ವಿಷಯಗಳನ್ನ ಹೋಲಿಸೋದಕ್ಕೆ ಏನಂತಾರೆ, ಅನುಪಾತ ಅಂತಾರೆ. ಇಂಗ್ಲೀಷಲ್ಲಿ ಪ್ರಪೋರ್ಷನ್ ಅಂತಾರೆ. ಇಂಗ್ಲೀಷ್ ಪದಗಳು ಕಲ್ತ್ಕೊಳ್ಳಿ ಸರಿಯಾಗಿ. ಯಾಕೆ ನೀವು ಪಿ ಯು ಸಿ ಹೋದಾಗ ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಮೇ ಇರುತ್ತೆ. ಆವಾಗ ನಿಮ್ಮ ಇಂಗ್ಲೀಷ್ ಪದಗಳು ಬಹಳ ಬೇಕಾಗುತ್ತೆ. ಪ್ರಪೋರ್ಷನ್ ಅಂತಾರೆ. ಅಂದ್ರೇನು, ಒಂದು ಅನುಪಾತ A:B ಇದ್ದರೆ, ಇನ್ನೊಂದು ಅನುಪಾತ C:D ಇದ್ದರೆ, ಇವು ಪರಸ್ಪರ ಸಮನಾಗಿದ್ದರೆ ಅದಕ್ಕೆ ಸಮಾನುಪಾತ ಅಂತ ಕರೀತಾರೆ. ಅಥವಾ A/B is equal to C/D. ಇದು ನೀವು 8th ಕ್ಲಾಸಲ್ಲಿ ಕಲ್ತಿದ್ದೀರಾ, ಅಂಕಗಣಿತದಲ್ಲಿ ಕಲ್ತಿದ್ದೀರಾ. ಅನುಪಾತ ಅಂದ್ರೇನು, ಒಂದೇ ವಿಷಯ ಹೋಲಿಸ್ಬೇಕು. ಆ ಹೋಲಿಕೆಗೆ ಏನಂತಾರೆ, ಅನುಪಾತ ಅಂತ ಕರೀತಾರೆ. 2 ಅನುಪಾತ ಪರಸ್ಪರ ಸಮಾನ ಆದರೆ ಅದಕ್ಕೇನಂತಾರೆ, ಸಮಾನುಪಾತ ಅಂತ ಹೇಳ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೀವು ಮುಂದೆ ಪ್ರಮೇಯ ಕಲಿತಾಗ ಅದು ಲೆಕ್ಕಗಳು ಮಾಡುವಾಗ ಈ ವಿಷಯ ನಿಮಗೆ ಗೊತ್ತಿರಬೇಕಾಗತ್ತೆ ಅಲ್ವಾ. ಈಗ ಹೋಮ್ವರ್ಕ್ ನೋಡೋಣ. ಸರಿಯೋ ತಪ್ಪೋ ತಿಳಿಸಿ ಅಂತ ಹೇಳಿದ್ದಾರೆ. ಯಾವುದೇ 2 ಸರ್ವಸಮ ಬಹುಭುಜಾಕೃತಿಗಳು ಸಮರೂಪದಲ್ಲಿದೆ ಅಂತ. ಎರಡನೇದು, ಯಾವುದೇ 2 ಸಮರೂಪ ಆಕೃತಿಗಳು ಸರ್ವಸಮವಾಗಿರ್ತದೆ. ಮೂರನೇದು, 2 ಸಮಬಾಹು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಆರನೇದು, ಎಲ್ಲ ವೃತ್ತಗಳು ಸಮರೂಪಿಗಳು ಅಂತ. ಸೊ ಇದು ನಿಮಗೆ ಸರಿಯೋ ತಪ್ಪ ಹೇಳಬೇಕಷ್ಟೇ, ಭಾಳ ಸಿಂಪಲ್ ಹೋಮ್ವರ್ಕ್. ಆಮೇಲೆ ಎರಡನೇದು, ಮೇಲಿನ ತ್ರಿಭುಜದಲ್ಲಿ AB ಮತ್ತು QR ಒಂದು ಜೊತೆ ಅನುರೂಪ ಬಾಹುಗಳು, ಅದೇ ರೀತಿ ಉಳಿದ 2 ಜೊತೆ ಅನುರೂಪ ಬಾಹುಗಳನ್ನು ಬರೆಯಿರಿ ಅಂತ. ಒಂದು AB ಮತ್ತು QR ಸಮ ಆದರೆ ಇನ್ನು 2 ಯಾವುದು ಸಮ ಅಂತ ಕೇಳ್ತಿದ್ದಾರೆ. 2 ಸಿಂಪಲ್ ಹೋಮ್ವರ್ಕು. ಸೊ ಧನ್ಯವಾದಗಳು.